ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 21/4/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆ ನೀವು ಮಕ್ಕಳ ಸಮ್ಮುಖದಲ್ಲಿ ಜ್ಞಾನದ ನರ್ತನ ಮಾಡಲು ಬಂದಿದ್ದಾರೆ. ನೀವು ಬುದ್ಧಿವಂತ ಸೇವಾಧಾರಿಗಳಾಗಿರಿ, ಆಗ ಜ್ಞಾನದ ನೃತ್ಯವು ಚೆನ್ನಾಗಿರುವುದು. ಶಿವ ಭಗವಾನುವಾಚ. ಹೇಗೆ ಯಾರಾದರೂ ರೋಗಿಯಾಗಿದ್ದರೆ ಆ ರೋಗಿ ದುಃಖದಿಂದ ಬೇಗನೆ ಮುಕ್ತನಾಗುವ ಆಸೆಯನ್ನಿಟ್ಟುಕೊಳ್ತಾರೆ. ವೈದ್ಯರೊಂದಿಗೆ ಕೇಳ್ತಾರೆ, ಈ ಕಾಯಿಲೆ ಯಾವಾಗ ಕಳೆಯುವುದು ಎಂದು. ಅವು ಹದ್ದಿನ ಮಾತುಗಳಾಗಿವೆ. ಇದು ಬೇಹದ್ದಿನ ಮಾತಾಗಿದೆ. ತಂದೆಯೇ ಬಂದು ಮಕ್ಕಳಿಗೆ ಸಲಹೆ ನೀಡ್ತಾರೆ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ. ಹಾಗೆ ಹೇಳೋದಾದರೆ, ನೀವು ಮಕ್ಕಳಿಗೆ ಸತ್ಯಯುಗದಲ್ಲಿ ಹೋಗುವುದಕ್ಕಿಂತಲೂ ಹೆಚ್ಚು ಲಾಭ ಇಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಸಮಯದಲ್ಲಿ ನಾವು ಈಶ್ವರನ ಮಡಿಲಿನಲ್ಲಿದ್ದೇವೆ, ಈಶ್ವರೀಯ ಸಂತಾನರಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮದು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಗುಪ್ತ ಮಹಿಮೆಯಾಗಿದೆ. ಮನುಷ್ಯ ಮಾತ್ರರು ತಂದೆಯನ್ನು ಶಿವ, ಈಶ್ವರ, ಭಗವಂತನೆಂದೂ ಹೇಳ್ತಾರೆ, ಆದರೆ ಅರಿತುಕೊಂಡಿಲ್ಲ. ಕೇವಲ ಕರೆಯುತ್ತಿರುತ್ತಾರೆ. ಡ್ರಾಮಾನುಸಾರವೇ ಈ ರೀತಿಯಾಗಿದೆ. ಜ್ಞಾನ ಮತ್ತು ಅಜ್ಞಾನ, ಹಗಲು ಮತ್ತು ರಾತ್ರಿ ಹಾಡುತ್ತಾ ಬರ್ತಾರೆ. ಆದರೆ ತಮೋಪ್ರಧಾನ ಬುದ್ಧಿಯವರು ಈ ರೀತಿಯಾಗಿದ್ದಾರೆ, ತಮ್ಮನ್ನು ತಮೋಪ್ರಧಾನರೆಂದು ತಿಳಿದುಕೊಳ್ಳೋದೇ ಇಲ್ಲ. ಯಾರ ಅದೃಷ್ಟದಲ್ಲಿ ತಂದೆಯ ಆಸ್ತಿ ಇದೆಯೋ ಅವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳೋದು. ಮಕ್ಕಳಿಗೆ ತಿಳಿದಿದೆ, ನಾವು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದೆವು. ಈಗ ತಂದೆ ಬಂದಿದ್ದಾರೆ, ಆದ್ದರಿಂದ ಎಷ್ಟು ಬೆಳಕು ಸಿಕ್ಕಿದೆ. ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆಯೋ ಅದು ಯಾವುದೇ ವೇದ, ಶಾಸ್ತ್ರ ಇತ್ಯಾದಿಗಳಲ್ಲಿ ಇಲ್ಲ. ಅದನ್ನೂ ಸಹ ತಂದೆ ಸಿದ್ಧ ಮಾಡಿ ತಿಳಿಸ್ತಾರೆ. ನೀವು ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಆದಿ, ಮಧ್ಯ, ಅಂತ್ಯದ ಬೆಳಕನ್ನು ಕೊಡ್ತೇನೆ. ಅದು ನಂತರ ಪ್ರಾಯಲೋಪವಾಗ್ತದೆ. ನನ್ನ ವಿನಃ ಮತ್ಯಾರಿಗೂ ಜ್ಞಾನ ಸಿಗಲು ಸಾಧ್ಯವಿಲ್ಲ. ಈ ಜ್ಞಾನ ಮತ್ತೆ ಪ್ರಾಯಲೋಪವಾಗ್ತದೆ. ಬುದ್ಧಿಯಲ್ಲಿ ಬರ್ತದೆ, ಕಲಿಯುಗ ಕಳೆದು ಪುನಃ 5,000 ವರ್ಷಗಳ ನಂತರ ಪುನರಾವರ್ತನೆಯಾಗುವುದು. ಇದು ಹೊಸ ಮಾತಾಗಿದೆ, ಶಾಸ್ತ್ರಗಳಲ್ಲಿಲ್ಲ. ತಂದೆ ಈ ಜ್ಞಾನವನ್ನು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸ್ತಾರೆ. ಆದರೆ ಧಾರಣೆಯಲ್ಲಿ ನಂಬರ್ ವಾರ್ ಇದೆ. ಕೆಲವರು ಒಳ್ಳೆಯ ಸೇವಾಧಾರಿ ಮಕ್ಕಳು ಬರ್ತಾರೆ, ಆಗ ತಂದೆ ನರ್ತನವೂ ಸಹ ಅದೇ ರೀತಿ ನಡೀತದೆ. ನೃತ್ಯ ಮಾಡೋರನ್ನು ನೋಡುವವರು ಬಹಳ ಉಮಂಗದಲ್ಲಿದ್ದಾಗ ನರ್ತನ ಮಾಡುವವರು ಸಹ ಬಹಳ ಚೆನ್ನಾಗಿ ನರ್ತಿಸ್ತಾರೆ. ಕೆಲವರೇ ಕುಳಿತಿದ್ದರೆ ಸಾಮಾನ್ಯ ರೀತಿಯಿಂದ ಜ್ಞಾನ ನರ್ತನ ನಡೀತದೆ. ವಾಹ್ ವಾಹ್ ಎನ್ನುವವರು ಅನೇಕರಿದ್ದರೆ ಅವರ ಉಲ್ಲಾಸ ಹೆಚ್ಚುವುದು. ಇಲ್ಲಿಯೂ ಸಹ ಹಾಗೆಯೇ. ಮುರಳಿಯನ್ನಂತೂ ಎಲ್ಲ ಮಕ್ಕಳು ಕುಳಿತು ಕೇಳಿಸಿಕೊಳ್ಳುತ್ತಾರೆ. ಆದರೆ ಸಮ್ಮುಖದಲ್ಲಿ ಕೇಳುವ ಮಾತೇ ಬೇರೆ ಇರ್ತದೆಯಲ್ಲವೇ. ಕೃಷ್ಣ ನರ್ತನ ಮಾಡಿದನೆಂದು ತೋರಿಸ್ತಾರೆ, ಆದರೆ ಅದು ನರ್ತನವಲ್ಲ. ವಾಸ್ತವದಲ್ಲಿ ಜ್ಞಾನದ ನರ್ತನವಾಗಿದೆ. ಶಿವ ತಂದೆ ಸ್ವಯಂ ತಿಳಿಸ್ತಾರೆ, ನಾನು ಜ್ಞಾನ ನರ್ತನ ಮಾಡಲು ಬರ್ತೇನೆ, ನಾನು ಜ್ಞಾನ ಸಾಗರನಾಗಿದ್ದೇನೆ ಅಂದಾಗ ಒಳ್ಳೊಳ್ಳೆಯ ಮಾತುಗಳು ಹೊರಬರ್ತವೆ. ಇದು ಜ್ಞಾನದ ಮುರಳಿಯಾಗಿದೆ, ಯಾವುದೇ ಕಟ್ಟಿಗೆಯ ಮುರಳಿ ಅಲ್ಲ. ಪತಿತ ಪಾವನ ಬಂದು ಸ್ವಯಂ ರಾಜಯೋಗ ಕಲಿಸುವರು ಅಥವಾ
ಕೇವಲ ಕಟ್ಟಿಗೆ ಮುರಳಿಯನ್ನು ನುಡಿಸುವರೋ? ತಂದೆ ಬಂದು ಈ ರೀತಿ ರಾಜಯೋಗವನ್ನು ಕಲಿಸುತ್ತಾರೆಂಬುದು ಯಾರ ವಿಚಾರದಲ್ಲಿಯೂ ಇರೋದಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ಉಳಿದ ಯಾವುದೇ ಮನುಷ್ಯ ಮಾತ್ರರಿಗೆ ಇದು ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ. ಬರುವವರಲ್ಲಿಯೂ ನಂಬರ್ ವಾರ್ ಪದವಿ ಪಡೀತಾರೆ. ಕಲ್ಪದ ಮೊದಲು ಹೇಗೆ ಮಾಡಿದ್ದಾರೆಯೋ ಅದರ ಅನುಸಾರವೇ ಪುರುಷಾರ್ಥ ಮಾಡ್ತಾ ಇರ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಕಲ್ಪದ ಮೊದಲಿನ ತರಹ ತಂದೆ ಬಂದು ಎಲ್ಲ ರಹಸ್ಯಗಳನ್ನು ಸ್ವತಃವಾಗಿ ತಿಳಿಸ್ತಾರೆ. ತಂದೆ ಹೇಳ್ತಾರೆ, ನಾನೂ ಸಹ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಪ್ರತಿಯೊಬ್ಬರೂ ಈ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಸತ್ಯಯುಗದಲ್ಲಿ ಏನೆಲ್ಲವೂ ಆಗಿತ್ತೋ ಅದೇ ಆಗುವುದು. ಎಷ್ಟು ಪ್ರಕಾರದ ಯೋನಿಗಳಿವೆ. ಸತ್ಯಯುಗದಲ್ಲಿ ಇಷ್ಟೊಂದು ಯೋನಿಗಳಿರೋದಿಲ್ಲ. ಅಲ್ಲಿ ವಿಭಿನ್ನತೆ ಇರ್ತದೆ. ನಂತರ ವೃದ್ಧಿ ಹೊಂದುತ್ತಾ ಇರ್ತಾರೆ. ಹೇಗೆ ಧರ್ಮಗಳೂ ಸಹ ಹೆಚ್ಚುತ್ತಾ ಹೋಗುತ್ತವೆಯಲ್ಲವೇ? ಸತ್ಯಯುಗದಲ್ಲಂತೂ ಇರಲಿಲ್ಲ. ಯಾವುದು ಸತ್ಯಯುಗದಲ್ಲಿತ್ತೋ ಅದನ್ನು ಪುನಃ ಸತ್ಯಯುಗದಲ್ಲೇ ಮಾಡುವರು. ಸತ್ಯಯುಗದಲ್ಲಿ ಯಾವುದೇ ಕೊಳಕು ಮಾಡುವಂತಹ ವಸ್ತುಗಳಿರೋದಿಲ್ಲ. ಆ ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಹೇಳ್ತಾರೆ. ಮತ್ಯಾವುದೇ ಖಂಡದಲ್ಲಿ ಎಂದೂ ಯಾರಿಗೂ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಆ ದೇವತೆಗಳು ಅವಶ್ಯವಾಗಿ ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ನೋಡಿ ಅವರಿಗೆ ಎಷ್ಟು ಗಾಯನವಿದೆ. ನೀವು ಮಕ್ಕಳಿಗೆ ಈಗ ಧೈರ್ಯ ಬಂದಿದೆ. ನೀವು ತಿಳಿದುಕೊಂಡಿದ್ದೀರಿ, ನಮ್ಮ ಪದವಿ ಎಷ್ಟು ಶ್ರೇಷ್ಠವಾಗಿದೆ ಅಥವಾ ಕನಿಷ್ಠವಾಗಿದೆಯೇ? ನಾವು ಎಷ್ಟು ಅಂಕಗಳಿಂದ ತೇರ್ಗಡೆಯಾಗಬಹುದು? ಪ್ರತಿಯೊಬ್ಬರೂ ತಮ್ಮನ್ನು ತಿಳಿದುಕೊಳ್ಳಬಹುದು. ಇಂಥವರು ಚೆನ್ನಾಗಿ ಸರ್ವಿಸ್ ಮಾಡ್ತಿದ್ದಾರೆ. ನಡೀತಾ ನಡೀತಾ ಕೆಲವೊಮ್ಮೆ ಬಿರುಗಾಳಿಗಳೂ ಬರ್ತವೆ. ತಂದೆಯಂತೂ ತಿಳಿಸ್ತಾರೆ, ಮಕ್ಕಳಿಗೆ ಯಾವುದೇ ಗ್ರಹಚಾರ, ಬಿರುಗಾಳಿ ಇತ್ಯಾದಿ ಬರದಿರಲಿ ಎಂದು. ಮಾಯೆ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಬೀಳಿಸ್ತದೆ. ಆದ್ದರಿಂದ ತಂದೆ ಧೈರ್ಯ ತರಿಸ್ತಾ ಇರ್ತಾರೆ. ಮಕ್ಕಳೇ, ಇನ್ನು ಸ್ವಲ್ಪವೇ ಸಮಯವಿದೆ. ನೀವು ಬಹಳ ಸೇವೆ ಮಾಡಬೇಕಾಗಿದೆ. ಪೂರ್ಣ ಸ್ಥಾಪನೆಯಾದರೆ ಮತ್ತೆ ಹೊರಟು ಹೋಗಲೇಬೇಕಾಗಿದೆ. ಇದರಲ್ಲಿ ಒಂದು ಕ್ಷಣವೂ ಹಿಂದೆ ಮುಂದೆ ಆಗಲು ಸಾಧ್ಯವಿಲ್ಲ. ಈ ರಹಸ್ಯವನ್ನು ಮಕ್ಕಳೇ ತಿಳಿದುಕೊಳ್ತೀರಿ. ನಾವು ಸೃಷ್ಟಿ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ಇದರಲ್ಲಿ ನಮ್ಮದು ಮುಖ್ಯ ಪಾತ್ರವಾಗಿದೆ. ಭಾರತದ ಮೇಲೆ ಸೋಲು ಮತ್ತು ಗೆಲುವಿನ ಆಟ ಮಾಡಲ್ಪಟ್ಟಿದೆ. ಭಾರತವೇ ಪಾವನವಾಗಿತ್ತು. ಎಷ್ಟೊಂದು ಶಾಂತಿ, ಪವಿತ್ರತೆ ಇತ್ತು. ಇದು ಕೇವಲ ನಿನ್ನೆಯ ಮಾತಾಗಿದೆ. ನಿನ್ನೆ ನಾವೇ ಪಾತ್ರವನ್ನು ಅಭಿನಯಿಸಿದ್ದೇವೆ. 5,000 ವರ್ಷಗಳ ಪಾತ್ರವೆಲ್ಲವೂ ನಿಗದಿಯಾಗಿದೆ. ನಾವು ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ಪುನಃ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುತ್ತೇವೆ. ಇದರಿಂದಲೇ ತುಕ್ಕು ಕಳೀತದೆ. ತಂದೆಯ ನೆನಪು ಬರುವುದು ಮತ್ತು ಆಸ್ತಿ ಅವಶ್ಯವಾಗಿ ನೆನಪಿಗೆ ಬರುವುದು. ಮೊಟ್ಟ ಮೊದಲು ತಂದೆಯನ್ನು ಅರಿತುಕೊಳ್ಳಬೇಕಾಗಿದೆ. ತಂದೆ ತಿಳಿಸ್ತಾರೆ, ನೀವು ನನ್ನನ್ನು ಅರಿತುಕೊಳ್ಳೋದರಿಂದ ಎಲ್ಲವನ್ನೂ ಅರಿತುಕೊಳ್ಳುವಿರಿ. ಜ್ಞಾನ ಬಹಳ ಸಹಜವಾಗಿದೆ. 1 ಸೆಕೆಂಡಿನದ್ದಾಗಿದೆ. ಆದರೂ ಸಹ ತಂದೆ ತಿಳಿಸುತ್ತಲೇ ಇರ್ತಾರೆ. ಜ್ಞಾನದ ಅಂಶಗಳನ್ನು ಕೊಡುತ್ತಲೇ ಇರ್ತಾರೆ. ಮುಖ್ಯ ಮಾತಾಗಿದೆ ಮನ್ಮನಾಭವ. ಇದರಲ್ಲಿಯೂ ವಿಘ್ನಗಳು ಬರ್ತವೆ. ದೇಹಾಭಿಮಾನ ಬರೋದರಿಂದ ಮತ್ತೆ ಅನೇಕ ಪ್ರಕಾರದ ತೊಂದರೆಗಳು ಬರ್ತವೆ. ಯೋಗದಲ್ಲಿರೋದಕ್ಕೂ ಬಿಡೋದಿಲ್ಲ. ಹೇಗೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿ ಎಲ್ಲೆಲ್ಲಿಯೋ ಓಡಿ ಹೋಗ್ತದೆ. ಶಕ್ತಿಯ ಅನುಭವವಂತೂ ಎಲ್ಲರಿಗೂ ಇದೆ. ಭಕ್ತಿಯ ಅನುಭವವಂತೂ ಎಲ್ಲರಿಗೂ ಇದೆ. ಈ ಜನ್ಮದ ಮಾತಾಗಿದೆ. ಈ ಜನ್ಮವನ್ನು ಅರಿತುಕೊಂಡಾಗ ಹಿಂದಿನ ಜನ್ಮಗಳನ್ನು ಅಲ್ಪ ಸ್ವಲ್ಪ ಅರಿತುಕೊಳ್ಳಬಹುದು. ಮಕ್ಕಳಿಗೆ ತಂದೆಯ ನೆನಪು ಮಾಡುವುದು ಹವ್ಯಾಸವಾಗಿದೆ. ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಖುಷಿ ಹೆಚ್ಚುತ್ತದೆ. ಜೊತೆಗೆ ದಿವ್ಯ ಅಲೌಕಿಕ ಕರ್ಮವನ್ನೂ ಮಾಡಬೇಕಾಗಿದೆ. ನೀವು ಬ್ರಾಹ್ಮಣರಾಗಿದ್ದೀರಿ. ಸತ್ಯನಾರಾಯಣನ ಕಥೆಯನ್ನು, ಅಮರ ಕಥೆಯನ್ನು ನೀವು ತಿಳಿಸ್ತೀರಿ. ಮೂಲ ಮಾತು ಒಂದೇ ಆಗಿದೆ. ಅದರಲ್ಲಿ ಎಲ್ಲವೂ ಬರ್ತದೆ. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ. ಇದೊಂದೇ ಆತ್ಮಿಕ ಹವ್ಯಾಸವಾಗಿದೆ. ತಂದೆ ತಿಳಿಸ್ತಾರೆ, ಜ್ಞಾನ ಬಹಳ ಸಹಜವಾಗಿದೆ. ಕನ್ಯೆಯರ ಹೆಸರಿನ ಗಾಯನವಿದೆ. ಅಧರ್ ಕುಮಾರಿ, ಕನ್ಯೆ, ಕುಮಾರಿಯ ಹೆಸರು ಎಲ್ಲದಕ್ಕಿಂತ ಹೆಚ್ಚು ಪ್ರಸಿದ್ಧವಾಗಿದೆ. ಅವರಿಗೆ ಯಾವುದೇ ಬಂಧನವಿರೋದಿಲ್ಲ. ಆ ಪತಿಯಂತೂ ವಿಕಾರಿಯನ್ನಾಗಿ ಮಾಡ್ತಾರೆ. ಆದರೆ ಈ ತಂದೆ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ಶೃಂಗರಿಸುತ್ತಾರೆ. ಮಧುರ ಸಾಗರದಲ್ಲಿ ಕರೆದುಕೊಂಡು ಹೋಗ್ತಾರೆ. ತಂದೆ ತಿಳಿಸ್ತಾರೆ,
ಈ ಹಳೆಯ ಪ್ರಪಂಚವನ್ನು ಹಳೆಯ ದೇಹ ಸಹಿತವಾಗಿ ಸಂಪೂರ್ಣ ಮರೆಯಿರಿ. ಆತ್ಮ ಹೇಳ್ತದೆ, ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ, ಈಗ ಪುನಃ ನಾವು ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ತೇವೆ ಎಂದು. ಸಾಹಸವನ್ನೂ ಇಡ್ತೇವೆ. ಆದರೂ ಮಾಯೆಯೊಂದಿಗೆ ಯುದ್ಧವಂತೂ ಇದೆ. ಮೊಟ್ಟ ಮೊದಲಿಗೆ ಈ ಬ್ರಹ್ಮ ತಂದೆ ಇದ್ದಾರೆ. ಇವರ ಬಳಿ ಮಾಯೆಯ ಹೆಚ್ಚು ಬಿರುಗಾಳಿಗಳು ಬರ್ತವೆ. ಅನೇಕರು ಹೋಗಿ, ಬಾಬಾ ನಮಗೆ ಈ ರೀತಿ ಆಗ್ತದೆ ಎಂದು ಹೇಳ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ಹೌದು ಮಕ್ಕಳೇ, ಈ ಬಿರುಗಾಳಿಗಳಂತೂ ಬಂದೇ ಬರ್ತವೆ. ಇವೆಲ್ಲವೂ ಮೊದಲು ನನ್ನ ಬಳಿ ಬರ್ತವೆ. ಎಲ್ಲರೂ ಅಂತಿಮದಲ್ಲಿಯೇ ಕರ್ಮಾತೀತ ಸ್ಥಿತಿ ಹೊಂದುವರು. ಇದೇನೂ ಹೊಸ ಮಾತಲ್ಲ. ಕಲ್ಪದ ಮೊದಲೂ ಆಗಿತ್ತು. ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಿದಿರಿ. ಈಗ ಹಿಂತಿರುಗಿ ಮನೆಗೆ ಹೋಗ್ತಿರಿ. ಇದು ಚೈತನ್ಯ ನಾಟಕವಾಗಿದೆ. ಮಕ್ಕಳಿಗೆ ತಿಳಿದಿದೆ, ಈ ಹಳೆಯ ಪ್ರಪಂಚ ನರಕವಾಗಿದೆ. ಈ ಲಕ್ಷ್ಮೀನಾರಾಯಣರು ಕ್ಷೀರಸಾಗರದಲ್ಲಿದ್ದರು ಎಂದು ಹೇಳಿ ಇವರಿಗೆ ಎಷ್ಟು ಒಳ್ಳೊಳ್ಳೆಯ ಮಂದಿರಗಳನ್ನು ಕಟ್ಟಿಸ್ತಾರೆ. ಮೊಟ್ಟ ಮೊದಲು ಮಂದಿರವನ್ನು ಕಟ್ಟಿಸುವಾಗ ಕ್ಷೀರ ಸರೋವರವನ್ನು ಮಾಡಿ ವಿಷ್ಣುವಿನ ಮೂರ್ತಿಯನ್ನು ಕೂರಿಸಬೇಕು. ಬಹಳ ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡಿ ಪೂಜೆ ಮಾಡುತ್ತಿದ್ದರು. ಆ ಸಮಯದಲ್ಲಿಯಂತೂ ಎಲ್ಲವೂ ಬಹಳ ಅಗ್ಗವಾಗಿತ್ತು. ಈ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ. ಅವಶ್ಯವಾಗಿ ಈ ಭಾರತ ಎಷ್ಟೊಂದು ವಿಚಿತ್ರ ಕ್ಷೀರಸಾಗರವಾಗಿತ್ತು. ಹಾಲು ತುಪ್ಪದ ನದಿಗಳು ಹರಿಯುತ್ತಿತ್ತು. ಅಂದರೆ ಅಲ್ಲಿನ ಸಮೃದ್ಧಿಯನ್ನು ಮಹಿಮೆ ಮಾಡಿದ್ದಾರೆ. ಸ್ವರ್ಗದ ಹೆಸರು ಹೇಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬರ್ತದೆ. ನೀವು ಮಕ್ಕಳಿಗೆ ಈಗ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ಅರಿವು ಮೂಡಿದೆ. ಬುದ್ಧಿ ತನ್ನ ಮನೆಗೆ ಹೊರಟು ಹೋಗ್ತದೆ. ನಂತರ ಸ್ವರ್ಗದಲ್ಲಿ ಬರ್ತೇವೆ. ಅಲ್ಲಿ ಎಲ್ಲವೂ ಹೊಸದೇ ಹೊಸದಾಗಿರುವುದು. ಈ ಬಾಬಾರವರು ಶ್ರೀನಾರಾಯಣನ ಮೂರ್ತಿಯನ್ನು ನೋಡಿ ಬಹಳ ಖುಷಿ ಪಡ್ತಿದ್ದರು. ಬಹಳ ಪ್ರೀತಿಯಿಂದ ಇಟ್ಟುಕೊಳ್ಳುತ್ತಿದ್ದರು. ನಾನೇ ಈ ರೀತಿ ಆಗ್ತೇನೆ ಎಂಬುದು ಇವರಿಗೆ ತಿಳಿದಿರಲಿಲ್ಲ. ಈ ಜ್ಞಾನವಂತೂ ಈಗ ತಂದೆಯಿಂದ ಸಿಕ್ಕಿದೆ. ನಿಮಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ನಾವು ಹೇಗೆ ಚಕ್ರವನ್ನು ಸುತ್ತುತ್ತೇವೆ, ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಂಬುದೆಲ್ಲವನ್ನು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಇನ್ನು ಸ್ವಲ್ಪವೇ ಸಮಯವಿದೆ. ಶರೀರಕ್ಕೆ ಒಂದಲ್ಲ ಒಂದು ಆಗುತ್ತಿರುತ್ತದೆ. ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಡ್ರಾಮಾ ಪ್ಲಾನ್ ಅನುಸಾರ ಈಗ ನಿಮ್ಮ ಸುಖದ ದಿನಗಳು ಬರುತ್ತಿವೆ. ನೀವು ನೋಡ್ತಿದ್ದೀರಿ, ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ನಿಮಗೆ 3ನೇ ನೇತ್ರ ಸಿಕ್ಕಿದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನವನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಈ ಸ್ವದರ್ಶನ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ. ಖುಷಿಯಾಗ್ತದೆ. ಈ ಸಮಯದಲ್ಲಿ ನಮಗೆ ಬೇಹದ್ದಿನ ತಂದೆ ಶಿಕ್ಷಕನಾಗಿ ಓದಿಸ್ತಾರೆ. ಆದರೆ ಹೊಸ ಮಾತಾಗಿರುವ ಕಾರಣ ಪದೇ ಪದೇ ಮರೆತು ಹೋಗ್ತೀರಿ. ಇಲ್ಲವಾದರೆ ಬಾಬಾ ಎಂದು ಹೇಳಿದೊಡನೆಯೇ ಖುಷಿಯ ನಶೆ ಏರಬೇಕು. ರಾಮತೀರ್ಥರು ಶ್ರೀಕೃಷ್ಣನ ಭಕ್ತರಾಗಿದ್ದರು. ಕೃಷ್ಣನ ದರ್ಶನಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡುತ್ತಿದ್ದರು. ಅವರಿಗೆ ಸಾಕ್ಷಾತ್ಕಾರವಾಯಿತು ಮತ್ತು ಖುಷಿಯಾಯಿತು. ಆದರೆ ಅದರಿಂದೇನಾಯಿತು? ಏನೂ ಸಿಗಲಿಲ್ಲ. ಇಲ್ಲಂತೂ ನೀವು ಮಕ್ಕಳಿಗೆ ಖುಷಿಯೂ ಇದೆ. ಏಕೆಂದರೆ 21 ಜನ್ಮಗಳಿಗಾಗಿ ನಾವು ಇಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೇವೆಂದು ನಿಮಗೆ ತಿಳಿದಿದೆ. ಮುಕ್ಕಾಲು ಭಾಗ ನೀವು ಸುಖಿಯಾಗಿರ್ತೀರಿ. ಒಂದು ವೇಳೆ ಸುಖ ದುಃಖ ಸರಾಸರಿ ಇದ್ದರೂ ಸಹ ಲಾಭವಿಲ್ಲ. ನೀವು 3 ಭಾಗ ಸುಖದಲ್ಲಿರ್ತೀರಿ. ನಿಮ್ಮಂತಹ ಸುಖವನ್ನು ಮತ್ಯಾರೂ ನೋಡಲು ಸಾಧ್ಯವಿಲ್ಲ. ನಿಮಗಾಗಿ ಅಪಾರ ಸುಖವಿದೆ. ಮಹಾನ್ ಸುಖದಲ್ಲಿ ದುಃಖದ ಬಗ್ಗೆ ತಿಳಿಯೋದೇ ಇಲ್ಲ. ಸಂಗಮದಲ್ಲಿ ನೀವು ಎರಡನ್ನೂ ತಿಳಿದುಕೊಳ್ತೀರಿ. ನಾವೀಗ ದುಃಖದಿಂದ ಸುಖದಲ್ಲಿ ಹೋಗುತ್ತಿದ್ದೇವೆ. ಮುಖ ದಿನದ ಕಡೆಗೆ ಮತ್ತು ಕಾಲು ರಾತ್ರಿಯ ಕಡೆಯೂ ಇದೆ. ಈ ಪ್ರಪಂಚವನ್ನು ಕಾಲಿನಿಂದ ಒದೆಯಬೇಕು, ಅರ್ಥಾತ್ ಬುದ್ಧಿಯಿಂದ ಮರೆಯಬೇಕಾಗಿದೆ. ಆತ್ಮಕ್ಕೆ ಗೊತ್ತಿದೆ, ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಬಹಳ ಪಾತ್ರವನ್ನು ಅಭಿನಯಿಸಿದ್ದೀರಿ. ಹೀಗೆ ತನ್ನ ಜೊತೆ ಮಾತನಾಡಿಕೊಳ್ಳಬೇಕಾಗಿದೆ. ಈಗ ತಂದೆಯನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟೇ ತುಕ್ಕು ಕಳೆಯುವುದು. ಎಷ್ಟು ತಂದೆಯ ಸೇವೆಯಲ್ಲಿದ್ದು ಸಮಾನರನ್ನಾಗಿ ಮಾಡಿಕೊಳ್ಳುವಿರೋ ಅಷ್ಟೇ ತಂದೆಯನ್ನು ಪ್ರತ್ಯಕ್ಷ ಮಾಡ್ತೀರಿ. ಈಗ ಮನೆಗೆ ಹೋಗಬೇಕಾಗಿದೆ ಎಂಬುದು ಬುದ್ಧಿಯಲ್ಲಿದೆ. ಆದ್ದರಿಂದ ಮನೆಯನ್ನೇ ನೆನಪು ಮಾಡಬೇಕು. ಹಳೆಯ ಮನೆ ಬೀಳುತ್ತಿರುತ್ತದೆ. ಈಗ ಹೊಸ ಮನೆಯಲ್ಲಿ, ಹಳೆಯ ಮನೆಯಲ್ಲಿ ಇದು
ವಿಷಯ ವೈತರಣಿ ನದಿಯಾಗಿದೆ. ಒಬ್ಬರು ಇನ್ನೊಬ್ಬರನ್ನು ಹೊಡೆಯುತ್ತಾ ಜಗಳವಾಡುತ್ತಾ ಇರ್ತಾರೆ. ಅದರಲ್ಲಿ ತಂದೆ ಬಂದಾಗಿನಿಂದ ಯುದ್ಧ ಬಹಳ ಆರಂಭವಾಗಿದೆ. ಒಂದು ವೇಳೆ ಸ್ತ್ರೀ ವಿಕಾರದಲ್ಲಿ ಭಾಗಿಯಾಗದಿದ್ದರೆ ಎಷ್ಟೊಂದು ತೊಂದರೆ ಕೊಡ್ತಾರೆ, ಎಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ. ಕಲ್ಪದ ಮೊದಲು ಅತ್ಯಾಚಾರವಾಗಿತ್ತು, ಅದು ಈಗಿನ ಮಾತು ಗಾಯನ ಮಾಡಲ್ಪಟ್ಟಿದೆ. ನೋಡುತ್ತೀರಿ, ಎಷ್ಟೊಂದು ಕೂಗುತ್ತಾರೆ. ಸೃಷ್ಟಿ ನಾಟಕದ ಅದೇ ಪಾತ್ರ ಅಭಿನಯಿಸಲ್ಪಡ್ತಿದೆ. ಇದು ತಂದೆಗೆ ಗೊತ್ತು ಮತ್ತು ಮಕ್ಕಳಿಗೆ ಗೊತ್ತು, ಮತ್ಯಾರಿಗೂ ಗೊತ್ತಿಲ್ಲ. ಮುಂದೆ ಹೋದಂತೆ ಎಲ್ಲರೂ ತಿಳಿದುಕೊಳ್ಳುವರು, ಪತಿತ ಪಾವನ ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೆಂದು ಹಾಡ್ತಾರೆ. ನೀವಿದನ್ನು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ. ಭಾರತ ಸ್ವರ್ಗ ಮತ್ತು ನರಕ ಹೇಗಾಗ್ತದೆ ಎಂಬುದನ್ನು ತಾವು ಬಂದರೆ ನಿಮಗೆ ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ನಾವು ತಿಳಿಸ್ತೇವೆ. ಈ ಬೇಹದ್ದಿನ ಚರಿತ್ರೆ ಭೂಗೋಳ ಈಶ್ವರನಿಗೇ ಗೊತ್ತು ಮತ್ತು ಈಶ್ವರನ ಮಕ್ಕಳಾದ ನಿಮಗೆ ಗೊತ್ತು. ಪವಿತ್ರತೆ, ಸುಖ, ಶಾಂತಿ ಹೇಗೆ ಸ್ಥಾಪನೆಯಾಗ್ತದೆ ಎಂಬ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳೋದರಿಂದ ನೀವು ಮತ್ತೆಲ್ಲವನ್ನೂ ಅರಿತುಕೊಳ್ಳುವಿರಿ. ಬೇಹದ್ದಿನ ತಂದೆಯಿಂದ ನೀವು ಅವಶ್ಯವಾಗಿ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳುವಿರಿ. ಇದನ್ನು ಬಂದು ತಿಳಿದುಕೊಳ್ಳಿ. ಭಾಷಣದ ವಿಷಯಗಳು ಬಹಳಷ್ಟಿವೆ. ನೀವು ಮಕ್ಕಳ ಬುದ್ಧಿಯೇ ಈಗ ಸಂಪನ್ನವಾಗಿದೆ. ಎಷ್ಟೊಂದು ಖುಷಿಯ ನಶೆ ಏರ್ತದೆ. ಸಂಪೂರ್ಣ ಜ್ಞಾನ ನೀವು ಮಕ್ಕಳ ಬಳಿ ಇದೆ. ಜ್ಞಾನಪೂರ್ಣ ತಂದೆಯಿಂದ ಜ್ಞಾನ ಸಿಗುತ್ತಿದೆ. ಮತ್ತೆ ನಾವೇ ಹೋಗಿ ಲಕ್ಷ್ಮೀನಾರಾಯಣರಾಗ್ತೇವೆ. ನಂತರ ಸತ್ಯಯುಗದಲ್ಲಿ ಈ ಜ್ಞಾನವೇನೂ ಇರೋದಿಲ್ಲ. ತಿಳಿದುಕೊಳ್ಳುವ ಎಷ್ಟೊಂದು ಗುಹ್ಯ ಮಾತುಗಳಿವೆ. ಮಕ್ಕಳು ಏಣಿಯನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಅಂದಾಗ ಈ ಚಕ್ರ 84 ಜನ್ಮಗಳದ್ದಾಗಿದೆ. ಈಗ ಮನುಷ್ಯರಿಗೂ ಸಹ ಸ್ಪಷ್ಟ ಮಾಡಿ ತಿಳಿಸಬೇಕಾಗಿದೆ. ಈಗ ಇದಕ್ಕೆ ಸ್ವರ್ಗ ಅಥವಾ ಪಾವನ ಪ್ರಪಂಚವೆಂದು ಹೇಳೋದಿಲ್ಲ. ಸತ್ಯಯುಗವೇ ಬೇರೆ, ಕಲಿಯುಗವೇ ಬೇರೆಯಾಗಿದೆ. ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ತಿಳಿಸಲು ಬಹಳ ಸಹಜವಾಗಿದೆ. ತಿಳುವಳಿಕೆ ಬಹಳ ಚೆನ್ನಾಗಿದೆ. ಆದರೆ ಪುರುಷಾರ್ಥ ಮಾಡಿ ನೆನಪಿನ ಯಾತ್ರೆಯಲ್ಲಿರಬೇಕು. ಇದು ಬಹಳ ಮಕ್ಕಳಿಂದ ಆಗುತ್ತಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಬಾಪ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಈ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕಾಗಿದೆ. ಸದಾ ಇದೇ ಖುಷಿಯಲ್ಲಿರಿ. ಈಗ ನಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತು. ಜ್ಞಾನಪೂರ್ಣ ತಂದೆಯಿಂದ ಸಿಕ್ಕಿರುವ ಜ್ಞಾನವನ್ನು ಸ್ಮರಣೆ ಮಾಡಿ ಬುದ್ಧಿಯನ್ನು ಸಂಪನ್ನವನ್ನಾಗಿಟ್ಟುಕೊಳ್ಳಬೇಕಾಗಿದೆ. ದೇಹಾಭಿಮಾನದಲ್ಲಿ ಬಂದು ಎಂದೂ ಯಾವುದೇ ಪ್ರಕಾರದ ಗುಟಕರಿಸಬಾರದು. ವರದಾನ. ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಪ್ತಾದರವರ ಹೃದಯ ಸಿಂಹಾಸನಾಧಾರಿ ಭವ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಪ್ತಾದರವರ ಹೃದಯ ಸಿಂಹಾಸನಾಧಾರಿ ಆಗುವುದಾಗಿದೆ. ಆದರೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕಾಗಿ ಅಚಲ, ಅಡೋಲ, ಏಕರಸ ಸ್ಥಿತಿಯ ಸಿಂಹಾಸನವಿರಬೇಕು. ಒಂದು ವೇಳೆ ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗದಿದ್ದರೆ ಬಾಪ್ತಾದರವರ ಹೃದಯವೆಂಬ ಸಿಂಹಾಸನದಲ್ಲಿಯೂ ಸ್ಥಿತರಾಗಲು ಸಾಧ್ಯವಿಲ್ಲ. ಇದಕ್ಕಾಗಿ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾಗಿ ಸ್ಥಿತರಾಗಿ. ಈ ಸಿಂಹಾಸನದಿಂದ ಮತ್ತೆ ಮತ್ತೆ ಏರುಪೇರಾಗಬಾರದು. ಇದರಿಂದ ಬಾಪ್ತಾದರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದು. ಸುವಾಕ್ಯ. ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆ. ಮಹಾನಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಬ್ರಹ್ಮ ತಂದೆ ಮತ್ತು ಪ್ರತಿ ಮಗುವಿನ ಚೆಹರೆಯಲ್ಲಿ ಒಂದು ಸದಾ ಆತ್ಮೀಯತೆಯ ಮುಗುಳ್ನಗೆಯನ್ನು ನೋಡಲು ಬಯಸ್ತಾರೆ ಮತ್ತು ಇನ್ನೊಂದು ಮುಖದಿಂದ ಸದಾ ಮಧುರ ಮಾತುಗಳು ಕೇಳಲು ಬಯಸ್ತಾರೆ. ಒಂದು ಶಬ್ದ ಮಧುರತೆ ಇಲ್ಲದೆ ಇರಬಾರದು. ಚೆಹರೆಯಲ್ಲಿ ಆತ್ಮೀಯತೆ ಇರಲಿ.
ಮುಖದಲ್ಲಿ ಮಧುರತೆ ಇರಲಿ ಮತ್ತು ಮನಸ್ಸು ಬುದ್ಧಿಯಲ್ಲಿ ಶುಭ ಭಾವನೆ, ದಯಾಹೃದಯದ ಭಾವನೆ, ದಾತಾತನದ ಭಾವನೆ, ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಫಾದರ್ ಇರಲಿ. ಇದೇ ಪಾಲನೆಯ ರಿಟರ್ನ್ ಆಗಿದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಹವ್ಯಾಸವನ್ನು ಮಾಡಿಕೊಳ್ತೀರಿ? ನೆನಪಿನಲ್ಲಿರುವ ಹವ್ಯಾಸ. ಇದೇ ಆತ್ಮಿಕ ಹವ್ಯಾಸವಾಗಿದೆ. ಈ ಹವ್ಯಾಸದ ಜೊತೆಗೆ ನೀವು ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನೂ ಮಾಡಬೇಕಾಗಿದೆ. ನೀವು ಬ್ರಾಹ್ಮಣರಾಗಿದ್ದೀರಿ. ಎಲ್ಲರಿಗೆ ನೀವು ಸತ್ಯವಾದ ಕಥೆಯನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ. ನೀವು ಮಕ್ಕಳಲ್ಲಿ ಸರ್ವೀಸಿನ ಹವ್ಯಾಸವೂ ಇರಬೇಕು. ಒಳ್ಳೆಯದು. ಓಂ ಶಾಂತಿ.